ಹಾಯ್ ಎಲ್ರಿಗೂ ನಮಸ್ಕಾರ. ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ ಮಲ್ಲಿಗೆ ಇಡ್ಲಿ ಎಲ್ಲರೂ ಮಾಡ್ತೀರಾ. ನಾನು ನನ್ನ ಮೆಥಡಲ್ಲಿ ಯಾವ ಥರ ಮಾಡ್ತೀನಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಸೇಲಂ ಅಕ್ಕಿ ತೊಗೊಂಡಿದ್ದೀನಿ ನೋಡಿ. ಇದೇ ಸೇಲಂ ಅಕ್ಕಿ ಅಂತ ಸಿಗುತ್ತೆ ಇಲ್ಲ ಅಂಗಡಿಗಳಲ್ಲೆಲ್ಲ, ಸ್ಟೋರ್ಗಳೆಲ್ಲ ಸಿಗುತ್ತಿದ್ದು ಅಕ್ಕಿ. ಇದು 3 ಲೋಟ ಹಾಕಬೇಕು ನೋಡಿ. ಈ ಥರ ಇರುತ್ತೆ, ಸಣ್ಣಗಿರುತ್ತೆ. ಇದನ್ನು 4 ಲೋಟ ಹಾಕಬೇಕು. ನಾಲ್ಕು ಲೋಟ ಹಾಕಿದ್ದೀನಿ. ಇದಕ್ಕೆ 1 ಲೋಟ ಉದ್ದಿನಬೇಳೆ, 3/4 ಲೋಟ ಅವಲಕ್ಕಿ, 3/4 ಲೋಟ ಸೀಮೆ ಅಕ್ಕಿ. ಇಷ್ಟನ್ನು ಸಪ್ರೇಟಾಗಿ ತೊಳೆದು ನೆನೆಸ್ಬೇಕು. ಸಪ್ರೇಟ್ ತೊಳೆದು ನೆನೆಸ್ಬೇಕು. ಅಕ್ಕಿನ ಒಂದು 2-3 ಸಲ ತೊಳೀರಿ ಚೆನ್ನಾಗಿ. ಈ ಥರ ತೊಳೀರಿ ನೀವು. ನೋಡಿ ಈ ಥರ ಚೆನ್ನಾಗಿ ತೊಳೆದು ಸಪ್ರೇಟಾಗಿ ನೆನೆಸ್ಬೇಕು. ಹಾಗೆ ಉದ್ದಿನಬೇಳೆ 1 ಲೋಟ, ಅದನ್ನು ಅಷ್ಟೇ ಸಪ್ರೇಟಾಗಿ ತೊಳಿಬೇಕು. ನಾವು ದೋಸೆಗೆಲ್ಲ ಆದರೆ ಒಟ್ಟಿಗೆ ಹಾಕೊಂಡ್ಬಿಡ್ತೀವಿ, ಅದು ಇಡ್ಲಿಗೆ ಸಪ್ರೇಟ್ ಹಾಕೋಬೇಕು. ನೋಡಿ ಸೀಮೆ ಅಕ್ಕಿ 3/4 ಕಪ್ಪು, ಇದನ್ನು ಅಷ್ಟೇ ಸಪ್ರೇಟ್ ತೊಳೆದು ನೆನೆಸ್ಕೋಬೇಕು. ಇದು 3/4 ಕಪ್ ಅವಲಕ್ಕಿ. ನಾನು ಇದಿಷ್ಟು ನೆನೆಸ್ತೀನಿ. 5 ಅವರ್ ಇಲ್ಲ 6 ಅವರ್ ನೆನೆಸ್ಬೇಕು. 6 ಅವರ್ ನೆನೆಸ್ಬೇಕು. ನೋಡಿ 6 ಅವರ್ ನೆಂದಿದೆ. ಉದ್ದಿನಬೇಳೆ, ಸೀಮೆ ಅಕ್ಕಿ, ಅವಲಕ್ಕಿ, ಅಕ್ಕಿ ಇದೆಲ್ಲ ಈಗ ನುಣ್ಣಗೆ ರುಬ್ಬಬೇಕು. ಮೊದಲು ಉದ್ದಿನಬೇಳೆ ಹಾಕೋಬೇಕು ಮಿಕ್ಸಿ ಜಾರ್ಗೆ. ನಾನು ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಲಿ ರುಬ್ಬಬೇಕು. ಈಗ ಅವಲಕ್ಕಿ ಹಾಕೊಳ್ಳಿ, ನೆಂದಿರೋದು. ಆಮೇಲೆ ಸೀಮೆ ಅಕ್ಕಿ,
ಪಾತ್ರೆ. ನೋಡಿ ಎಷ್ಟು ಸಣ್ಣಗಾಗಿದೆ. ಈ ಥರ ಸಣ್ಣಗೆ ರುಬ್ಬಬೇಕು, ನೈಸಾಗಿ. ಈಗ ನೆಕ್ಸ್ಟು ಅಕ್ಕಿ ಹಾಕ್ಕೋಬೇಕು. ನಾನೀಗ ಅಕ್ಕಿ ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಸಣ್ಣಗೆ ರುಬ್ಬಬೇಕು. ನೋಡಿ ಸಣ್ಣಗೆ ತುಂಬ ನೈಸಾಗಿ ರುಬ್ಬಿದೆ. ಈ ಥರ ಇರಬೇಕು ನೈಸಾಗಿ ಇಡ್ಲಿ ಹಿಟ್ಟು. ಇದನ್ನು ಉದ್ದಿನಬೇಳೆ ಹಿಟ್ಟು ಅವಲಕ್ಕಿ ಎಲ್ಲ ರುಬ್ಬಿದ್ವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು, ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತೀನಿ ನೋಡಿ ಈಗ ನಾನು. ಕೈಯಲ್ಲಾದರೂ ಮಾಡ್ಬೋದು, ಇಲ್ಲ ನಿಮ್ಮ ಸೌಟಲ್ಲಾದ್ರೂ ಮಾಡ್ಬೋದು, ನಿಮ್ಮ ಇಷ್ಟ ಅದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾನು. ಮಲ್ಲಿಗೆ ಇಡ್ಲಿ ಹಿಟ್ಟು ರೆಡಿ ಇದೆ. ಆದರೆ 12 ಅವರು ಇದು ಹಂಗೆ ಮುಚ್ಚಿ ಇಡಬೇಕು. 12 ಅವರ್ ನೆಂದಮೇಲೆ ಇಡ್ಲಿ ಮಾಡೋಕ್ಕೆ ರೆಡಿಯಾಗಿದೆ ಹಿಟ್ಟು. ಸಂಜೆ ಹೊತ್ತು ಬೇಗನೆ ರುಬ್ಬಿಟ್ಟು ಮುಚ್ಚಿಟ್ಬಿಟ್ರೆ ರಾತ್ರಿ ಎಲ್ಲ ನೆನ್ಕೊಂಡು ಬನಿ ಬಂದಿರುತ್ತೆ. ತುಂಬ ಚೆನ್ನಾಗಿ ಬನಿ ಬಂದಿರುತ್ತೆ. ಟೈಟಾಗಿ ಮುಚ್ಚಬೇಕು. ಚಳಿಲಾದರೆ ಬರಲ್ಲ ಬೇಗ. ಆಮೇಲೆ ಬೆಳಗ್ಗೆ ಎದ್ದಾಗ ನಾವು ಇಡ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಸಾಫ್ಟಾಗಿ. ನಾನು ಕಡಲೆ ಬೀಜ ಚಟ್ನಿ ಮಾಡಿದ್ದೆ. ಕಡಲೆ ಬೀಜ, ತೆಂಗಿನಕಾಯಿ, ಒಣಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂಚೂರು ಜೀರಿಗೆ ಎಲ್ಲ ಹಾಕ್ಬಿಟ್ಟು ಕಡಲೆ ಬೀಜ ಚಟ್ನಿ ಮಾಡಿದ್ದೆ. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಎಲ್ಲ ಟ್ರೈ ಮಾಡಿ. ಮಲ್ಲಿಗೆ ಇಡ್ಲಿ ಮತ್ತು ಕಡಲೆ ಬೀಜ ಚಟ್ನಿ ಟ್ರೈ ಮಾಡಿ. ಹೀಗೆ ನನ್ನ ಚಾನಲ್ಗೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಇಡ್ಲಿ.